ನಮಸ್ಕಾರ. ನನ್ನ ಹೆಸರು ಶಶಿಧರ ಗೋಪಾಲಕೃಷ್ಣ. ನಾನು ಅಪೋಲೋ ಆಯುರ್ವೇದ್ ಬೆಂಗಳೂರಿನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ನಾನು ಆಯುರ್ವೇದದಲ್ಲಿ ಕಾಯಚಿಕಿತ್ಸಾ ಎಕ್ಸ್ಪರ್ಟ್ ಆಗಿದ್ದೀನಿ. ಸೊ ಕಾಯಚಿಕಿತ್ಸಾ ಅಂತ ಹೇಳಿದ್ರೆ ಅದರಲ್ಲಿ ಜನರಲ್ ಮೆಡಿಸಿನ್ನಲ್ಲಿ ಮೋಸ್ಟ್ ಆಫ್ ದ ಡಿಸೀಸಸ್ ಇದರಲ್ಲಿ ಕವರ್ ಆಗುತ್ತೆ. ಸೊ ನಾನಿವತ್ತು ಚರ್ಮದ ಕಾಯಿಲೆ ಬಗ್ಗೆ ಮಾತಾಡ್ತೀನಿ. ಸೊ ಚರ್ಮದ ರೋಗಗಳಲ್ಲಿ ಇಸುಬು ಅಥವಾ ಎಕ್ಸಿಮಾ ಅಂತ ಏನು ಕರಿತೀವಿ ಅಥವಾ ಡರ್ಮಟೈಟಿಸ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಇದು ತುಂಬಾ ಕಾಮನ್ ಅಂಥ ಒಂದು ಕಂಡೀಷನ್. ಸೊ ತುಂಬ ಜನಕ್ಕೆ ಆಗುತ್ತೆ ಈ ಕಂಡೀಷನ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಚರ್ಮದ ಪದರ ಸ್ವಲ್ಪ ಇನ್ಫ್ಲೇಮ್ ಆಗುತ್ತೆ, ಅಂದರೆ ಉರಿಯೂತ ಥರ ಆಗುತ್ತೆ. ಇದರಿಂದ ಯಾವ ಉರಿಯೂತ ಆದಾಗ ಇಲ್ಲಿ ತುಂಬ ನವೆ ಆಗುವಂಥದ್ದು, ಉರಿ ಆಗುವಂಥದ್ದು ಇದೆಲ್ಲ ಹೆಚ್ಚಿಗೆ ಆಗುತ್ತೆ. ಸೊ ಇದು ಕೆಲವರಲ್ಲಿ ತುಂಬ ಕಡಿಮೆ ಸಮಯದಲ್ಲಿದ್ದು ಬೇಗ ಹೊರಟೋಗುತ್ತೆ. ಇನ್ನು ಮತ್ತೆ ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದೇ ಕಾಯಿಲೆ ತುಂಬ ವರ್ಷಗಳ ಪರ್ಯಂತ ಇರಬಹುದು. ಸೊ ಅದನ್ನು ಕ್ರಾನಿಕ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದರೆ ತುಂಬ ವರ್ಷಗಳಿಂದ ಇರೋವಂಥದ್ದು. ಇಂಥ ಕಂಡೀಷನ್ಗಳಿಗೆ ಆಯುರ್ವೇದದಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಲಭ್ಯ ಇದೆ. ಸೊ ಆಯುರ್ವೇದದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಏನು ಅವ್ರ ಕಾಯಿಲೆ ಇದೆ ಅದಷ್ಟು ಮಾತ್ರ ಟ್ರೀಟ್ ಮಾಡದೆ ಅದನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಯಾವ ಕಾರಣಗಳಿಂದ ಆಗಿದೆ, ಅವರ ತಿನ್ನೋ ಆಹಾರದಿಂದ ಆಗಿದೆಯಾ ಅಥವಾ ಅವರ ಮಾಡೋವಂಥ ಚಟುವಟಿಕೆಗಳು ವಿಹಾರದಿಂದ ಆಗಿದೆಯಾ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಆಯುರ್ವೇದದಲ್ಲಿ ಮುಖ್ಯವಾಗಿ ಚರ್ಮಗಳ ಕಾಯಿಲೆಗೆ ಪಂಚಕರ್ಮ ಮುಖ್ಯ. ಪಂಚಕರ್ಮ ಅಂತ ಹೇಳಿದ್ರೆ ಶೋಧನ ಅಂತ ಏನು ಹೇಳ್ತೀವಿ, ನಮ್ಮ ಶರೀರನ ಶೋಧಿಸುವುದು ಅಥವಾ ಕ್ಲೀನ್ ಮಾಡುವಂಥ ಒಂದು ಪ್ರೊಸೀಜರ್. ಸೊ ಇದಕ್ಕೆ ಪಂಚಕರ್ಮ ಅಂತ ಹೇಳ್ತೀವಿ. ಇದು ಚರ್ಮದ ಕಾಯಿಲೆಗಳಲ್ಲಿ ತುಂಬಾ ಮುಖ್ಯವಾದ ಚಿಕಿತ್ಸೆ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ನೇಹಪಾನ ಅಂತ ಟ್ರೀಟ್ಮೆಂಟಲ್ಲಿ ಕೆಲವೊಂದು ಗಿಡಮೂಲಿಕೆಗಳಿಂದ ಮಾಡಿದಂಥ ಒಂದು ತುಪ್ಪದ ಥರ ಇರುವಂಥ ಔಷಧಿಯನ್ನು 3 ರಿಂದ 5 ದಿನಗಳ ತನಕ ಕೊಟ್ಟು ಅದರ ಜೊತೆಗೆ ಎಕ್ಸ್ಟರ್ನಲ್ಲಿ ಅಭ್ಯಂಗ ಅಂತ ಹೇಳ್ತೀವಿ, ಕೆಲವೊಂದು ಮೆಡಿಕೇಟೆಡ್ ಆಯಿಲ್ಸ್ ಆ ಥರ ಎಲ್ಲ ಅದನ್ನು ಅಭ್ಯಂಜನ ಮಾಡಿ ಮತ್ತು ಅದರ ಜೊತೆಗೆ ಬೇರೆ ಚಿಕಿತ್ಸೆಗಳು ಇರುತ್ತೆ, ಲೈಕ್ ಕಷಾಯಧಾರ ಅಂತ ಹೇಳ್ತೀವಿ, ತಕ್ರಧಾರ ಅಂತ ಹೇಳ್ತೀವಿ. ಈ ಥರ ಟ್ರೀಟ್ಮೆಂಟ್ಗಳನ್ನು ಮಾಡಿ ಆಮೇಲಿಂದ ವಮನ ಅಥವಾ ವಿರೇಚನ ಮುಖ್ಯ ಪಂಚಕರ್ಮಗಳನ್ನ ಮಾಡ್ತೀವಿ. ವಮನ ಅಂತ ಹೇಳಿದ್ರೆ ಮೆಡಿಕಲಿ ಇಂಡ್ಯೂಸ್ ಮಾಡುವಂಥ ಒಂದು ವಾಂತಿ ಅಥವಾ ಎಮಿಸಿಸ್ ಅಂತ ಹೇಳ್ತೀವಿ. ಆ್ಯಂಡ್ ವಿರೇಚನ ಅಂತ ಹೇಳಿದ್ರೆ ಮೆಡಿಕಲಿ ಇಂಡ್ಯೂಸ್ ಮಾಡುವಂತಹ ಒಂದು ಪರ್ಗಷನ್ ಅಥವಾ ಬೇದಿಗೆ ಕೊಡುವಂಥ ಒಂದು ಟ್ರೀಟ್ಮೆಂಟ್. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ದೋಷಗಳು, ಸೊ ಯಾವ ದೋಷದಿಂದ ಈ ಚರ್ಮದ ಕಾಯಿಲೆ ಆಗಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಎಕ್ಸ್ಟರ್ನಲ್ಲಿ ಏನು ಟ್ರೀಟ್ಮೆಂಟ್ ಮಾಡಬೇಕು, ಹೊರಗಡೆ ಬಹಿರ್ಪರಿಮಾರ್ಜನ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ, ಇದನ್ನು ಹೊರಗಡೆ ಏನು ಹಚ್ಚುವಂಥ ಕೆಲವೊಂದು ಕ್ರೀಮ್ಸ್ ಆಗಲಿ ಅಥವಾ ಆಯಿಲ್ಸ್ ಆಗಲಿ ಇಂಥ ಟ್ರೀಟ್ಮೆಂಟ್ ಮಾಡಿ ಮತ್ತು ಯಾವ ಡಯಟಿಂದ, ಅಂದರೆ ಯಾವ ಆಹಾರದಿಂದ ಇದು ಜಾಸ್ತಿ ಆಗ್ತಿದೆ, ಯಾವ ವಿಹಾರದಿಂದ ಜಾಸ್ತಿ ಆಗ್ತಿದೆ ಅದನ್ನು ಪರಿಗಣಿಸಿ ಅದರ ಪ್ರಕಾರ ರೋಗಿಗಳಿಗೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ ಆಹಾರನ ತೊಗೊಂಡ್ರೆ ಒಳ್ಳೆಯದು, ಯಾವ ಆಹಾರ ತೊಗೊಳ್ಬಾರ್ದು, ಇದ್ರ ಬಗ್ಗೆನೂ ಸಹ ಅವರಿಗೆ ಎಜುಕೇಟ್ ಮಾಡಿ ಮತ್ತು ಅದ್ರ ಜೊತೆಗೆ ವಿಹಾರ, ಎಸ್ಪೆಷಲಿ ತುಂಬ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡದಿಂದನೂ ಈ ಥರ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಈ ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೂ ಏನೇನು ಮಾಡಬೇಕು, ಯಾವ ಥರ ಇದನ್ನು ಕಡಿಮೆ ಮಾಡೋದು, ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಎಕ್ಸಸೈಸ್ ಮಾಡೋದಾಗಲಿ ಅಥವಾ ಯೋಗ ಮಾಡೋದಾಗಲಿ, ಮೆಡಿಟೇಷನ್ ಮಾಡೋದಾಗಲಿ, ಸೊ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದು ಸಹ ಹೇಳಿ ಟ್ರೀಟ್ಮೆಂಟ್ ಮಾಡ್ತೀವಿ.